ಕೋವಿಡ್ ಸಂದರ್ಭದಲ್ಲಿ ಅರ್ಚಕರಿಗೆ, ಅಡುಗೆ ಭಟ್ರಿಗೆ ದಿನಸಿ ಕಿಟ್ ವಿತರಣೆ. ಬಡಗನಾಡು ಬ್ರಾಹ್ಮಣ ಮಹಾಸಭಾ ವತಿಯಿಂದ ಕೋವಿಡ್ ಸಮಯದ ಸಂಕಷ್ಟದಲ್ಲಿರುವ ಅರ್ಚಕರಿಗೆ, ಅಡುಗೆ ಭಟ್ಟರಿಗೆ, ಆರ್ಥಿಕವಾಗಿ ಸಂಕಷ್ಟಗೊಂಡಿರುವ ಬ್ರಾಹ್ಮಣರಿಗೆ ದಿನಸಿ ಕಿಟ್ ಅನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಜಿಎಸ್ ನಾಗೇಶ್, ಆರ್ ಚಂದ್ರಶೇಖರ್, ವಿಕೆ ದೀಕ್ಷಿತ್, ವಿದ್ಯಾಶಂಕರ್ ಹಾಗೂ ಅನೇಕ ಸಭಾ ಮಂಡಳಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜಿಎಸ್ ನಾಗೇಶ್ ಅವರು ಮಾತನಾಡಿ, ಬಡಗನಾಡು ಬ್ರಾಹ್ಮಣ ಮಹಾಸಭಾ ನಡೆದು ಬಂದ ಹಾದಿ ಹಾಗೂ ಸಮಾಜಮುಖಿ ಕಾರ್ಯಗಳ ಬಗ್ಗೆ ವಿವರಿಸಿದರು. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು, ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನಪಿಗೈತೆ. ಜಯ ರತ್ನಾಕರ, ಜಯ ರತ್ನಾಕರ, ಜಯ ರತ್ನಾಕರ, ಜಯತೋ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಬಡಗನಾಡು ಬ್ರಾಹ್ಮಣ ಸಭಾ ಬಗ್ಗೆ ಎರಡು ವಿಷಯಗಳು ಹೇಳಬೇಕಾಗತ್ತೆ. ಈ ಸಂದರ್ಭದಲ್ಲಿ ಬಡಗನಾಡು ಬ್ರಾಹ್ಮಣ ಮಹಾಸಭಾ 1943ರಲ್ಲಿ ಪ್ರಾರಂಭವಾಗಿ ಇವತ್ತು 75 ವರ್ಷದ ವಿದ್ಯಾರ್ಥಿ ನಿಲಯ ನಡೆಸ್ಕೊಂಡು ಬರ್ತಾಯಿದೆ. ಆಮೇಲೆ ಇತ್ತೀಚೆಗೆ 3 ವರ್ಷದಿಂದ ವಿದ್ಯಾರ್ಥಿ ನಿಲಯನೂ ಪ್ರಾರಂಭ ಮಾಡಿದ್ದು ರಾಜನಗರದಲ್ಲಿ. ಇದೆಲ್ಲ ಸಾಧ್ಯವಾದ ನಮ್ಮ ಸಂಘದ ಸದಸ್ಯರು ಅವರು ಕೂಡ ದೇಣಿಗೆಯಿಂದ ಇವತ್ತು ವಿಪ್ರ ಬಾಂಧವರಲ್ಲಿ ನಮ್ಮ ಸಂಸ್ಥೆ ಅತಿ ಎತ್ತರಕ್ಕೆ ಬೆಳೆದು ವಿಶೇಷವಾಗಿ ನಮಗೆ ಗೌರವ ಬಂದಿದೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಈ ಇವತ್ತೇನಿದೆ, ಇವತ್ತು ಅರ್ಚಕರಿಗೆ ಮತ್ತು ಅಡುಗೆ ಭಟ್ಟರಿಗೆ ಮತ್ತು ಆರ್ಥಿಕವಾಗಿ ಸಂಕಷ್ಟವಿರುವಂಥ ಬ್ರಾಹ್ಮಣರಿಗೆ ನಾನು ಈ ದೇಣಿ ಈ ಪ್ರಾವಿಷನ್ಸ್ ಕೊಡಬೇಕು ಅಂತ ನನ್ನ ಮನಸ್ಸಿಗೆ ಬಂದಾಗ ನಮ್ಮ ಸದಸ್ಯರಿಗೆ ನಾನು ಅಪೀಲ್ ಮಾಡಿದ ತಕ್ಷಣ ಅವರು ಅದು ನನ್ನ ಸ್ಪಂದಿಸಿದೆ. 2 ದಿವಸದಲ್ಲಿ 2,30,000 ರೂಪಾಯಿ ದೇಣಿಗೆಯನ್ನು ಗೂಗಲ್ ಪೇಟಿಎಮ್ ಮುಖಾಂತರ ತಲುಪಿಸಿದ್ದಾರೆ. ಅವರು ಏನಂದರೆ ನಮ್ಮ ಈ ಒಂದು ಸಂಸ್ಥೆಗೆ ಈ ದೇಣಿಗೆ ಕೊಟ್ಟರೆ ಪ್ರತಿಯೊಬ್ಬರಿಗೂ ಅದು ಈ ದೇಣಿಗೆ ಪ್ರತಿಯೊಬ್ಬರಿಗೆ ತಲುಪುತ್ತೆ ಅನ್ನೋ ಉದ್ದೇಶದಿಂದ ನಮಗೆ ಈ ಒಂದು ದೇಣಿಗೆ ಕೊಟ್ಟು ಅವರಿಗೆ ಆ ಒಂದೇ ಒಂದು ಲೋಪ ಬರದಂತೆ, 1 ರೂಪಾಯಿಗೂ ಕೂಡ ನಷ್ಟ ಆಗದಂತೆ ಈ ಒಂದು ದೇಣಿಗೆ ಮುಖಾಂತರ 300 ಕಿಟ್ ಈಗಾಗಲೇ ನಾವು ರೆಡಿ ಮಾಡಿ ಇವೆಲ್ಲ ಹಂಚ್ತಾ ಇದ್ದೀವಿ. ಈಗಾಗಲೇ ಈ ಉದ್ಘಾಟನೆ ಸಂದರ್ಭದಲ್ಲಿ 100 ಜನ ವಿಪ್ರ ಬ್ರಾಹ್ಮಣರಿಗೆ ಹಂಚ್ತಾ ಇದ್ದೀವಿ ಇವತ್ತು. ನಂತರ ನಮ್ಮ ಕಾರ್ಯಕಾರಿ ಸದಸ್ಯರೆಲ್ಲ ಮನೆ ಮನೆಗೆ ಹೋಗಿ ಅವರಿಗೆ ಹುಡುಕಿ ಅವ್ರಿಗೆ ಯಾರು ಆರ್ಥಿಕವಾಗಿ ನೆಸ್ಟಿಜ್ ಅಂಥವ್ರಿಗೆ ಅವರು 1943ರಲ್ಲಿ ನಮ್ಮ ಮೈಸೂರು ನಾಲ್ವಡಿ ಕೃಷ್ಣ ಮಹಾರಾಜರು ನಮಗೆ ಈ ಗಿಫ್ಟಾಗಿ ಕೊಟ್ಟರು ಜಾಗ ಇದು. ಆವತ್ತಿಂದ ಇದುವರೆಗೆ 75 ವರ್ಷದ ವಿದ್ಯಾರ್ಥಿ ನಿಲಯ ಇದೆ. ಜೊತೆಗೆ ನಮ್ಮ ಹಲವಾರು ಆ್ಯಕ್ಟಿವಿಟೀಸ್ ಮಾಡ್ತೀವಿ. ವಿದ್ಯಾನಿಧಿ, ಅನ್ನದಾನ ನಿಧಿ ಅವೆಲ್ಲ ನಮಗೆ ಸಂಗ್ರಹ ಆಗುತ್ತೆ. ಆ ದೇಣಿಗೆ ಬಂದಂಥ ಹಣದಿಂದ ನಾವು ವಿದ್ಯಾರ್ಥಿ ನಿಲಯ ನಡೆಸ್ತಾ ಇದ್ವಿ. ವಿದ್ಯಾರ್ಥಿ ನಿಲಯ ಸಬ್ಸಿಡಿಯಲ್ಲಿ ನಡೆಸ್ತಾ ಇದ್ವಿ. ಆಮೇಲೆ ಈ ವಿದ್ಯಾರ್ಥಿ ನಿಲಯಕ್ಕೆ ಬರೋರೆಲ್ಲ ಕರ್ನಾಟಕ, ಬೆಂಗಳೂರು ಬಿಟ್ಟು ಬೇರೆ ಊರುಗಳಿಗೆ ಬರ್ತಾರೆ. ಬೀದರು, ಗುಲ್ಬರ್ಗ, ಹುಬ್ಳಿ, ಚಿಂತಾಮಣಿ, ಕೋಲಾರ, ಈ ಕಡೆ ಮೈಸೂರು ಎಲ್ಲ ಕಡೆಯಿಂದ ಬರ್ತಾರೆ. ಆಮೇಲೆ ಇಲ್ಲಿ ಬರೋರೆಲ್ಲ ಆದಷ್ಟು ಇಂಜಿನಿಯರ್ ಓದೋರು, ಹೆಚ್ಚು ಜಾಸ್ತಿ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗೋರು ಬರೋದ್ರಿಂದ ಅವರಿಗೆಲ್ಲ ತುಂಬ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸಿದಂಥ ಸಂಸ್ಥೆ ಬಡಗನಾಡು ಬ್ರಾಹ್ಮಣ ಮಹಾಸಭಾ. ಇವತ್ತು ಇದೇ ರೀತಿ ನಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೆ ನಮ್ಮ ಸದಸ್ಯರು ದೇಣಿಗೆಯನ್ನು ಕೊಟ್ಟು ಪ್ರೋತ್ಸಾಹ ಇರೋದ್ರಿಂದ ನಾವು ಇಂಥ ಸಂಸ್ಥೆ ಇವತ್ತು ಬೃಹತ್ತಾಗಿ ಬೆಳೆದಿದೆ. ಇವತ್ತು ವಿಪ್ರ ಬ್ರಾಹ್ಮಣ ಸಮಾಜದಲ್ಲಿ ಒಂದು ವಿಶೇಷವಾದ ಸಂಸ್ಥೆಯಾಗಿ ಬೆಳೆದಿದೆ ಅಂತ ಹೇಳಕ್ಕೆ ಈ ಸಂಸ್ಥೆ ಬರ್ತಾ ಇದ್ದೀನಿ. ನನ್ನ ಜೊತೆಗೆ ನನ್ನ ಕಾರ್ಯಕ್ರಮ ಸದಸ್ಯರು, ಜೊತೆಗೆ ಪದಾಧಿಕಾರಿ ಚಿದಾನಂದ್ ಅವರು, ಸೆಕ್ರೆಟರಿಗಳು ತುಂಬ ನನ್ನ ಜೊತೆಗೆ ಹಗರಳು ದುಡಿತ ಸಂಘಕ್ಕೆ ಏಳಿಗೆಗೆ ಅವರು ತುಂಬ ಸಂಘ ಏಳಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.